ಸಿಕ್ಕಾಪಟ್ಟೆ ದೊಡ್ಡ ಅದರಿಂದಾಗಿ ಏನು ಕಾಸ್ಟ್ ಸಾಹಸ ಎಲ್ಲ ಬಿಟ್ಟೋಗಿದ್ದಾರೆ. ಒಳ್ಳೆಯದಾಗಲಿ ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು. ಅದನ್ನು ನಾನು ಕರೆದು ಸಾರಿಗೆ ಒಂದು ರೂಪಾಯಿನೂ ಬ್ಯಾಲೆನ್ಸ್ ಇಲ್ಲ. ಕೊಟ್ಟೆ. ಫೈನಲಾಗಿ ಏನಾಗುತ್ತೆ ಅಂದರೆ ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನಿಲ್ಲ, ಎಂಥ ಹೆಸರು ಮಾಡಿ ಏನು ಕ್ರಿಯೇಟಪ್ಪ ನೀವು ಹಂಗೆ ಹಿಂಗೆ ಅಂತ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ಹಂಗಾಗಿ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೆ ಒಂದು ಒಳ್ಳೆಯದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕಂತ ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಸರ್ಕಾರ ಏನು ಅನ್ಕೊಳ್ತಿದ್ದೀರಲ್ಲ, ಸರ್ಕಾರ ಒಬ್ಬ ಕಲಾವಿದ ಕಡೆಯಲ್ಲಿ ಅವ್ರಿಗೇನು ಇಲ್ಲ ಅಂತ ಆದಾಗ ಮುಂದಕ್ಕೆ ಹೋಗಿ ಬೇಕಾದ್ರೆ ಶೋಲ್ಡ್ರ್ ಮೇಲೆ ಸಪೋರ್ಟ್ ಮಾಡ್ಕೋಬೇಕು ಕೈನ. ಹಿಂಗಾಗಿ ಬಿಡದೆ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನಾದ್ರು ಒಂದು ನಿಧಿನೋ ಒಂದು ಏನೋ ಕಲಾವಿದರಿಗೆ ಕೈಲಾಗದಿರೋರಿಗೆ ಕಡೆ ಕಾಲದಲ್ಲಿ ಏನು ಇಲ್ಲದೇ ಇರೋರಿಗೆ ಏನಾದ್ರು ಸಹಾಯ ಆಗೋ ಥರ ಈಗಲಾದರೂ ನಾವು ಯೋಚನೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೆ ಮನ್ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು. ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು. ಬರೀ ಒಂದು ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರಲಿಲ್ಲ. ಇದರಲ್ಲಿ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷವೂ ನಾನು ಈ 4 ವರ್ಷದಿಂದ ನಾನೇ ಜ್ಯೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವರು ಫೈಲ್ ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಆಗಿದ್ದಾರೆ. ಅವ್ರ ಫೈಲನ್ನ ಟೇಬಲ್ ಮೇಲೆ ಇಡ್ತಾ ಇದೆ. ಕಾರಣ ಅದು ಬರೋ ವರ್ಷ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಅದು ಅಂತಲೂ ಅವ್ರು ಹೇಳಿದ್ರು. ಏನು ಮಾಡ್ತೀನಿ, ನಮ್ಮ ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರಗನ್ನ ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ.